ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ? ಕ್ಷಣ ಕ್ಷಣವೂ ನಮ್ಮನ್ನು ಕಾಪಾಡಿದೆ. ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ? ಕ್ಷಣ ಕ್ಷಣವೂ ನಮ್ಮನ್ನು ಕಾಪಾಡಿದೆ. ಸ್ತೋತ್ರ ಯೇಸು ದೇವಾ, ಸ್ತೋತ್ರ ಯೇಸು ರಾಜ. ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ? ಕ್ಷಣ ಕ್ಷಣವೂ ನಮ್ಮನ್ನು ಕಾಪಾಡಿದೆ. ಕಾಲವೆಲ್ಲ ಕಾಪಾಡಿದೆ ಸ್ತೋತ್ರ ದೇವಾ, ನನ್ನ ಕಣ್ಣೀರೆಲ್ಲ ಒರೆಸಿದೆ ನೀ ಸ್ತೋತ್ರ ದೇವಾ. ಇದುವರೆಗೂ ಕಾಪಾಡಿದೆ ಸ್ತೋತ್ರ ದೇವಾ, ಇನ್ನು ಮುಂದೆಯೂ ಕಾಪಾಡುವೆ ಸ್ತೋತ್ರ ದೇವಾ. ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ? ಕ್ಷಣ ಕ್ಷಣವೂ ನಮ್ಮನ್ನು ಕಾಪಾಡಿದೆ. ಕ್ಷಣ ಕ್ಷಣವೂ ನಮ್ಮನ್ನು ಕಾಪಾಡಿದೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಮತ್ತಾಯನು ಬರೆದ ಶುಭ ಸಂದೇಶ 11ನೇ ಅಧ್ಯಾಯ ವಚನ 10. ಇಗೋ, ನನ್ನ ದೂತನನ್ನು ನಿನಗೆ ಮುಂದಾಗಿ ಕಳುಹಿಸುವೆನು, ಆತನು ನಿನ್ನ ಮಾರ್ಗವನ್ನು ಮುಂಚಿತವಾಗಿ ಸಿದ್ಧಗೊಳಿಸುವನು. ದೇವರ ವಾಕ್ಯ ನುಡಿಯುತ್ತದೆ, ದೇವರು ನಮಗಾಗಿ ಅವರ ದೂತರನ್ನು ಮುಂದೆ ಕಳುಹಿಸಿಕೊಡುತ್ತಾರೆ. ನಾವು ಹೋಗಬೇಕಾದ ಮಾರ್ಗ, ನಮಗೆ ಅಡೆತಡೆಯಾಗಿ ಬರುವ ಎಲ್ಲ ತಡೆಗಳನ್ನು ಬಿಡುಗಡೆ ಮಾಡಿ ನಮ್ಮನ್ನು ಸುರಕ್ಷಿತವಾಗಿ ಕೊಂಡೊಯ್ಯುವುದು ದೇವದೂತರ ಕೆಲಸವಾಗಿದೆ. ನಿನಗಿಂತ ಮುಂಚಿತವಾಗಿ ದೂತನನ್ನು ಕಳುಹಿಸುವೆನು, ಅವನು ನಿನ್ನ ಮಾರ್ಗವನ್ನು ಸರಾಗಗೊಳಿಸುವನು. ಇದು ಅದ್ಭುತಕರವಾದ ಒಂದು ವಚನ. ಇವತ್ತು ನಾವು ಆ ದೇವದೂತರ ಒಂದು ಸಂರಕ್ಷಣೆಗಾಗಿ, ಅವರ ಒಂದು ಮಾರ್ಗದರ್ಶನಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನನಗಾಗಿ ನೇಮಕ ಮಾಡಲ್ಪಟ್ಟ ದೇವದೂತರೇ, ನನಗಿಂತ ಮುಂಚಿತವಾಗಿ ಹೋಗಿ ದಾರಿಯನ್ನು ಸರಾಗ ಮಾಡಿ ಎಂಬುದಾಗಿ. ಕೆಲಸಕ್ಕೆ ಹೋಗುವಾಗ, ಬರುವಾಗ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ಅವರ ಸಹಾಯವನ್ನು ನಾವು ಕೇಳಿಕೊಳ್ಳುವುದು ಬಹಳ ಸೂಕ್ತವಾದದ್ದಾಗಿದೆ. ಕಾರಣ ಪವಿತ್ರ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ಪ್ರೇಷಿತರ ಕಾರ್ಯಕಲಾಪಗಳು 12ನೇ ಅಧ್ಯಾಯದಲ್ಲಿ ಪೇತ್ರನನ್ನು ಹೆರೋದರಸನು ಸೆರೆಮನೆಯಲ್ಲಿಟ್ಟಂತ ಘಟನೆ ಇದು. ಓಕೆ, ಪೇತ್ರನನ್ನ ಸೆರೆಮನೆಯಲ್ಲಿ ಇಡಲಾಗಿದೆ. ಚತುರ್ದಳ ಆತ ಇರುವ ಆ ಕೋಣೆಗೆ 4 ಮಂದಿ, 4 ಮೂಲೆಗಳಲ್ಲಿ 4 ಮಂದಿ ಸಕಲ ಶಸ್ತ್ರಾಸ್ತ್ರಧಾರಿಗಳಾದ ಸಿಪಾಯಿಗಳು, ಸೈನಿಕರು ರಾತ್ರಿ ಹಗಲೆನ್ನದೆ ಕಾವಲಿದ್ದಾರೆ. ಅವನಿರುವ ಕೋಣೆ, ಸೆರೆಮನೆಯ ಕೋಣೆಗೆ ದೊಡ್ಡ ಬೀಗ ಇದೆ. ಆ ಸೆರೆಮನೆಗೆ ಬಾಗಿಲು, ಹೆಬ್ಬಾಗಿಲುಗಳಿದೆ. ಸುಭದ್ರವಾದ ಗಟ್ಟಿಯಾದ ಒಂದು ಕೋಟೆಯ ಒಳಗಡೆ ಆತನನ್ನ ಬಂಧಿಸಿಡಲಾಗಿತ್ತು. ಇಂಥ ಒಂದು ಕೋಟೆಯೊಳಗಿದ್ದ ಪೇತ್ರನನ್ನು ಅದ್ಭುತಕರವಾಗಿ ದೇವದೂತನು ಹೇಗೆ ಕಾರ್ಯ ಮಾಡಿದನು. ಇವತ್ತು ದೇವದೂತರುಗಳು ಇಂದಿಗೂ ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡುತ್ತಿದ್ದಾರೆ ಎಂಬ ಸತ್ಯ ನಮಗೆ ಮನದಟ್ಟಾಗಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಪ್ರೇಷಿತರ ಕಾರ್ಯಕಲಾಪಗಳು 12ನೇ ಅಧ್ಯಾಯ ವಚನ 7. ಪಕ್ಕನೆ ದೇವದೂತನೊಬ್ಬನು ಕಾಣಿಸಿಕೊಂಡನು. ನೋಡಿ, ಇವತ್ತು ಪೇತ್ರನಿಗೆ ಕಾಣಿಸಿಕೊಂಡದ್ದೇ ಆದರೆ ನಿಮಗೂ ನಮಗೂ ಕಾಣಿಸಿಕೊಳ್ಬೇಕಲ್ವಾ? ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ದೇವರ ಚಿತ್ತವಿದ್ದರೆ ಖಂಡಿತ ಮನಪೂರ್ವಕವಾಗಿ ನೀವು ಅಪೇಕ್ಷಿಸಿದರೆ ಸ್ವರ್ಗೀಯ ದರ್ಶನಗಳನ್ನು ನಾವು ಕಾಣುವ ವ್ಯಕ್ತಿಗಳಾಗಿದ್ದೇವೆ. ಪೇತ್ರನಿಗಿಂತ ನಾವು ಹೆಚ್ಚೇನಿಲ್ಲ, ಕಮ್ಮಿನೂ ಅಲ್ಲ. ಕಾರಣ ದೇವರು ಪಕ್ಷಪಾತಿ ಅಲ್ಲ. ಕರೆಕ್ಟ್ ಅಲ್ವಾ? ದೇವರು ಪಕ್ಷಪಾತ ಮಾಡೋದಿಲ್ಲ. ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೂ ಯಥೇಚ್ಛವಾಗಿ ನೀಡುವವರಾಗಿದ್ದಾರೆ. ದೇವ ಪೇತ್ರನನ್ನ ಸೆರೆಮನೆಯೊಳಗಿಂದ ಅದ್ಭುತಕರವಾಗಿ ಬಿಡುಗಡೆ ಮಾಡಿದ ದೇವದೂತನ ಕಾರ್ಯವೈಖರಿ, ಅದನ್ನು ನಾನು ನೋಡಬೇಕು, ನನ್ನ ಜೀವಿತದಲ್ಲಿ ಆ ಕಾರ್ಯ ನಡೆಯಬೇಕೆಂದು ನಾವು ಬೇಡಿದ್ದೇ ಆದರೆ ದೇವರು ಪಕ್ಷಪಾತಿ ಅಲ್ಲ. ನಮಗಾಗಿ ನೇಮಕ ಮಾಡಲ್ಪಟ್ಟ ಕಾವಲು ದೂತರು ನಮಗಿಂದ ಮುಂಬಲವಾಗಿ ಹೋಗಿ ದಾರಿ ಸರಾಗ ಮಾಡುತ್ತಾರೆ. ಧೈರ್ಯದಿಂದಿರೋಣ. ನನಗೇನು ಆಶ್ಚರ್ಯ ಅಂದರೆ, ನಮಗಾಗಿ ಸ್ವರ್ಗವೇ ಕೆಲಸ ಮಾಡ್ತಾ ಇದೆ. ಇಡೀ ಸ್ವರ್ಗೀಯ ಸೈನ್ಯ ನಮಗಾಗಿ ಕೆಲಸ ಮಾಡ್ತಾ ಇದೆ. ಕಾರಣ ನಾವು ಯೇಸುವಿನ ಮಕ್ಕಳು, ಕಾರಣ ನಾವು ಕ್ರೈಸ್ತರು, ಯೇಸುವಿನ ರಾಯಭಾರಿಗಳು. ಇದು ಅದ್ಭುತಕರವಾದ ಹೆಮ್ಮೆಯ ವಿಷಯ ಅಲ್ವಾ? ಇವತ್ತು
ಒಂದು ದೇಶದ ಪ್ರಧಾನಮಂತ್ರಿ ಮತ್ತೊಂದು ದೇಶಕ್ಕೆ ಬರ್ತಾರೆ ಅನ್ನುವಾಗ ಅವ್ರಿಗೆ ಎಷ್ಟು ಪ್ರೊಟೆಕ್ಷನು, ಎಷ್ಟು ಸನ್ಮಾನ, ಗೌರವ. ಇವತ್ತು ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾದ ಕಾರಣ ಸ್ವರ್ಗದ ಸೈನ್ಯ ನಮ್ಮೊಟ್ಟಿಗಿದೆ, ಭಯಪಡುವುದು ಬೇಡ. ಪಕ್ಕನೆ ದೇವದೂತನೊಬ್ಬನು ಕಾಣಿಸಿಕೊಂಡನು. ಆ ಕೋಣೆಯಲ್ಲೆಲ್ಲ ಪ್ರಕಾಶಮಯವಾಯಿತು. ದೂತನು ಪೇತ್ರನ ಭುಜವನ್ನು ತಟ್ಟಿ ಎಬ್ಬಿಸಿ, ಬೇಗನೆ ಏಳು ಎಂದನು. ಆ ಕ್ಷಣವೇ ಪೇತ್ರನ ಕೈಗಳಿಗೆ ಕಟ್ಟಿದ್ದ ಸರಪಣಿಗಳು ಕಳಚಿ ಬಿದ್ದವು. ದೂತನು ಅವನಿಗೆ ಬಟ್ಟೆಯನ್ನು, ದೂತರು ನಮ್ಮೊಟ್ಟಿಗೆ ಮಾತನಾಡ್ತಾರೆ. ಓಹ್, ಎಂಥ ಎಕ್ಸ್ಪೀರಿಯನ್ಸ್, ಎಂಥ ಅನುಭವಗಳು. ದೂತನು ಅವನಿಗೆ ಬಟ್ಟೆಯನ್ನು ತೊಟ್ಟುಕೋ, ಪಾದರಕ್ಷೆಯನ್ನು ಮೆಟ್ಟಿಕೋ ಎಂದನು. ಪೇತ್ರನು ಹಾಗೆಯೇ ಮಾಡಿದನು. ಅನಂತರ ದೂತನು, ನಿನ್ನ ಮೇಲು ಹೊದಿಕೆಯನ್ನು ಹೊದ್ದುಕೊಂಡು ನನ್ನ ಜೊತೆ ಬಾ ಎಂದನು. ಪೇತ್ರನು ಸೆರೆಮನೆಯ ಹೊರಕ್ಕೆ ಅವನನ್ನು ಹಿಂಬಾಲಿಸಿ ಹೋದನು. ಮುಂದೆ ದೇವದೂತ ಹೋಗ್ತಾ ಇದ್ದಾರೆ, ಹಿಂದೆ ಪೇತ್ರ ಅವನನ್ನು ಹಿಂಬಾಲಿಸಿ ಹೋಗ್ತಾ ಇದ್ದಾನೆ. ಅಷ್ಟಾದರೂ ದೂತನು ಮಾಡುತ್ತಿರುವುದು ನಿಜವೆಂದು ಅವನಿಗೆ ಅರಿವಾಗಲಿಲ್ಲ. ತನಗೇನು ದರ್ಶನವಾಗುತ್ತದೆ ಎಂದು ಭಾವಿಸಿದನು. ಅವನು ಮೊದಲನೆಯ ಮತ್ತು ಎರಡನೆಯ ಕಾವಲನ್ನು ದಾಟಿದರು. ಪಟ್ಟಣದ ಕಡೆಯಿದ್ದ ಕಬ್ಬಿಣದ ದ್ವಾರದ ಬಳಿ ಬಂದರು. ಹೆಬ್ಬಾಗಿಲು, ಒಂದು ಊರಿನ ಹೆಬ್ಬಾಗಿಲು ದೊಡ್ಡದಾಗಿರುತ್ತಲ್ಲ, ಆ ಥರ ಆ ಪಟ್ಟಣದ ದೊಡ್ಡ ಬಾಗಿಲು, ಹೆಬ್ಬಾಗಿಲ ಬಳಿ ಬಂದರು. ಆ ದ್ವಾರ ತನ್ನಷ್ಟಕ್ಕೆ ತಾನೇ ತೆರೆಯಿತು. ಮೈ ಜುಮ್ಮನ್ನುತ್ತೆ. ಎಂಥ ಅನುಭವಗಳು. ಆ ದ್ವಾರ ಕಬ್ಬಿಣದ ಚಿಲಕಗಳಿಂದ ಬಿಗಿಯಲ್ಪಟ್ಟಿದ್ದ ಹೆಬ್ಬಾಗಿಲು, ಆ ದೇವದೂತನು ನಡೆದುಕೊಂಡು ಬರುವಾಗ ತನ್ನಷ್ಟಕ್ಕೆ ತಾನಾಗಿ ಅದು ಬಾಗಿಲು ತೆರೆಯಿತು. ಅವರು ಹೊರ ನಡೆದರು. ಬೀದಿಯೊಂದರಲ್ಲಿ ಹಾದು ಹೋಗುತ್ತಿರಲು ಒಮ್ಮೆಲೆ ದೂತನು ಪೇತ್ರನನ್ನು ಬಿಟ್ಟು ಅದೃಶ್ಯನಾದನು. ಯಾವ ರೀತಿ ದೇವದೂತರು ಕಾರ್ಯ ಮಾಡಿದ್ದಾರೆ ನೋಡಿ. ಸೆರೆಮನೆಯಲ್ಲಿ ಅಷ್ಟು ಕಾವಲಾಳುಗಳಿದ್ದರೂ ಸಹ ಇವತ್ತು ನಾವು ಎಷ್ಟು ಅಮೂಲ್ಯರು, ಮಾನ್ಯರು, ಗಣ್ಯರು, ಅತಿ ಪ್ರಿಯರು ದೇವರಿಗೆ. ನಮ್ಮ ಸೇವೆಗಾಗಿ ಅವರ ದೂತರನ್ನೇ ಕಳುಹಿಸಿಕೊಟ್ಟಿದ್ದಾರೆ. ನಮ್ಮ ರಕ್ಷಣೆಗಾಗಿ ದೇವದೂತರ ದಂಡಿಳಿದು ಬರ್ತಾ ಇದೆ. ಬಾಗಿಲು, ಹೆಬ್ಬಾಗಿಲುಗಳು ತೆರೆದವು. ಪೇತ್ರನು ಸರಾಗವಾಗಿ ಆತನನ್ನು ಹಿಂಬಾಲಿಸಿಕೊಂಡು ನಡೆದನಷ್ಟೇ. ಇನ್ನೂ ಅದ್ಭುತ ಏನೆಂದರೆ, ಯಾರ ಮನೆಯಲ್ಲಿ ಪೇತ್ರನ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡುತ್ತಿದ್ದರೋ ರೋದ ಎಂಬ ಸೇವಕಿಯ ಮನೆಯ ಬಾಗಿಲನ್ನ ಪೇತ್ರ ಹೋಗಿ ತಟ್ಟುವಾಗ, ನಾನು ಪೇತ್ರ ಬಂದಿದ್ದೇನೆ, ಬಾಗಿಲು ತೆರೆ ಎನ್ನುವಾಗ ಆಕೆ ಓಡಿ ಹೋಗಿ ಜನರಿಗೆ ಹೇಳುತ್ತಾಳೆ, ಪೇತ್ರ ಬಂದಿದ್ದಾನೆ ಅನ್ನುವಾಗ ಅವ್ರು ಹೇಳ್ತಾರೆ, ನಡುರಾತ್ರಿ ಈಗ ಪೇತ್ರ ಬರಲು ಸಾಧ್ಯವೇ? ಅಷ್ಟು ಬಿಗಿಯಾದ ಸರ್ಪಗಾವಲು ಅಥವಾ ಕಠಿಣವಾದ ಭದ್ರತೆ ಇರುವಾಗ ಪೇತ್ರ ಬರಲು ಸಾಧ್ಯವೇ? ಒಂದೊಮ್ಮೆ ನೀನು ಕೇಳಿಸಿಕೊಂಡಿದ್ದು ಪೇತ್ರನ ದೂತನ ಸ್ವರ ಇರಬೇಕು ಎಂಬುದಾಗಿ. ಸೊ ಇಲ್ಲಿ ಬಹುಶಃ ನಮಗಾಗಿ ಕೊಡಲ್ಪಟ್ಟ ದೂತರುಗಳು ನಮ್ಮ ರೂಪದಲ್ಲಿ ಅಥವಾ ನಮ್ಮ ವೈಖರಿಯಲ್ಲಿ ಅವರು ಕಾರ್ಯ ಮಾಡ್ತಾ ಇರಬಹುದು ಅನ್ನುವ ರೀತಿಯಲ್ಲಿ. ಪೇತ್ರನ ದೂತ ಎಂದು ಹೇಳುತ್ತಾರೆ. ಅವರು ಪೇತ್ರನಂತೆ ಇರಬಹುದು, ಪೇತ್ರನ ಸ್ವರದಲ್ಲಿ ಇರಬಹುದು, ಅವರಿಗಾಗಿ ನೇಮಕ ಮಾಡಲ್ಪಟ್ಟ ದೂತನು ಎಂಬುದಾಗಿ. ಅದ್ಭುತಕರವಾದ ಅನುಭವ. ಧೈರ್ಯದಿಂದಿರೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ. ಇಗೋ, ನನ್ನ ದೂತನನ್ನು ನಿನಗೆ ಮುಂಬಲವಾಗಿ ಕಳುಹಿಸುವೆನು, ನಿನ್ನ ದಾರಿಯನ್ನು ಸರಾಗ ಮಾಡುವೆನು ಎಂಬ ವಾಗ್ದಾನದಂತೆ ಈ ದಿನ ಮೊದಲ್ಗೊಂಡು ನಮಗಾಗಿ ನೇಮಕ ಮಾಡಲ್ಪಟ್ಟ ದೇವದೂತರು ನಮಗೆ ಮುಂಬಲವಾಗಿ ಹರಿದು ಹೋಗಲಿ. ಎದುರಾಗಿ ಬರುವ ಎಲ್ಲ ಅಡೆತಡೆಗಳನ್ನು, ಬಾಗಿಲು ಹೆಬ್ಬಾಗಿಲುಗಳನ್ನು ಮುರಿದು ದಾರಿಯನ್ನು ಸರಾಗ ಮಾಡಲಿ. ಸತ್ಯ ಸನ್ಮಾರ್ಗದಲ್ಲಿ ದೇವದೂತನು ನಮ್ಮನ್ನು ಮುನ್ನಡೆಸಲ್ಪಡಲಿ. ನಮ್ಮನ್ನು ಕಟ್ಟಿ ಹಾಕಿರುವ ಎಲ್ಲ ಸರಪಣಿಗಳು, ಎಲ್ಲ ಬಂಧನಗಳು, ಬೇಡಿಗಳು ಯೇಸು ನಾಮದಲ್ಲಿ ಕಳಚಿ ಸ್ವತಂತ್ರವಾಗಲಿ. ಪರಿಪೂರ್ಣವಾದ ಬಿಡುಗಡೆಯನ್ನು ಹೊಂದಿಕೊಳ್ಳುವಂತಾಗಲಿ. ನಮ್ಮ ಹೆಸರಿನ ದೂತರು, ನಮಗಾಗಿ ನೇಮಕ ಮಾಡಲ್ಪಟ್ಟಿರುವ ಕಾವಲು ದೂತರು ನಮ್ಮ ಮುಂಬಲವಾಗಿ ಹೋಗಲಿ. ವಿಶ್ವಾಸಿಸೋಣ, ಧೈರ್ಯದಿಂದಿರೋಣ. ಇಗೋ, ನನಗಿಂತ ಮುಂಚಿತವಾಗಿ ನನ್ನ ದೂತನು ಹೋಗುತ್ತಿದ್ದಾನೆ. ಆತನು ನನ್ನ ದಾರಿಯನ್ನು ಸರಾಗ ಮಾಡಿ ನನ್ನ ಕೆಲಸ ಕಾರ್ಯಗಳನ್ನು ಸಂರಕ್ಷಿಸಿ ಸುರಕ್ಷಿತವಾಗಿ ಮರಳಿ ಮನೆಗೆ ಕರೆದುಕೊಂಡು ಬರುತ್ತಾನೆ ಎಂದು ಆ ದೇವದೂತರಿಗೆ ನಾವು ಯೇಸುವಿನ ನಾಮದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿ ನಮ್ಮ ಆಧ್ಯಾತ್ಮಿಕ ಹೋರಾಟ, ವಿಶ್ವಾಸದ ಹೋರಾಟವನ್ನು ಮುನ್ನಡೆಸಲು ಬೇಕಾದ ಪವಿತ್ರಾತ್ಮರ ಅಭಿಷೇಕ ಯಥೇಚ್ಛವಾಗಿ ಸುರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.